ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ರೈಸ್ ವಾಟರ್ ಯೂಸಸ್ ಏನು, ರೈಸ್ ವಾಟರ್ನ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ನಾವು ಅಪ್ಲೈನ ಮಾಡಬೇಕು, ನಮ್ಮ ಕೂದಲಿಗೆ ರೈಸ್ ವಾಟರ್ ಎಷ್ಟೊಂದು ಉಪಯೋಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಯಾಕೆ ಲೇಟ್ ಮಾಡೋದು ಅನ್ನೋ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಸ್ ನಾವು ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತೀವಿ. ಅದನ್ನು ಆಗಿರಬಹುದು, ನಾವು ನಮ್ಮ ಸ್ಕಿನ್ಗೆ ಆಗಿರ್ಬೋದು, ನಮ್ಮ ಹೇರ್ಗೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ರೈಸ್ ತಿಂದರೆ ಕೆಲವರು ಭಾವನೆಯಲ್ಲಿ ಇರುತ್ತೆ, ದಪ್ಪ ಆಗಿಬಿಡ್ತೀವಿ, ಫ್ಯಾಟ್ ಜಾಸ್ತಿ ಮಾಡಿಬಿಡುತ್ತೆ, ನಮ್ಮನ್ನ ದಪ್ಪ ಮಾಡಿಬಿಡುತ್ತೆ ಅಂತ. ನಾನು ರೈಸ್ನೇ ತಿನ್ನೋದು, ನಾನು ಯಾವುದೇ ಕಾರಣಕ್ಕೂ ದಪ್ಪನೂ ಆಗಿಲ್ಲ. ಅವ್ರವ್ರ ಮೈಗುಣ ಅದು ಅಂತ ಹೇಳ್ಬಹುದು. ದಪ್ಪ ಆಗೋದು, ತೆಳಗಾಗೋದು ಅವ್ರವ್ರ ಬಾಡಿಗೆ ಬಿಟ್ಟದ್ದು ಅಂತ ಹೇಳ್ಬೋದು. ರೈಸ್ ಅಂತೂ ನಮ್ಮ ಬಾಡಿಗಾಗಲಿ, ನಮ್ಮ ಸ್ಕಿನ್ಗಾಗಲಿ, ನಮ್ಮ ಹೇರ್ಗೆ ಆಗಲಿ ಯಾವುದೇ ರೀತಿಯಾದ ಹಾರ್ಮನ್ನು ಮಾಡೋದಿಲ್ಲ. ರೈಸ್ ವಾಟರ್ನ ನಾವು ಹಿಂದೆ 100,000 ವರ್ಷಗಳ ಹಿಂದೆಯಿಂದನೂ ಕೂಡ ನಾವು ಬಳಸ್ತಾ ಬರ್ತಾ ಇದ್ದೀವಿ. ಆದರೆ ಇಂಡಿಯನ್ಸ್ ಜಾಸ್ತಿಯಾಗಿ ಬಳಸೋದಿಲ್ಲ ಇದನ್ನು. ಚೀನಾದವರು, ಜಪಾನ್ದವರು ಮಹಿಳೆಯರು ತುಂಬ ಅಂದರೆ ತುಂಬ ಈ ರೈಸ್ ವಾಟರ್ನ ತಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ತಮ್ಮ ಕೂದಲನ್ನ ಉದ್ದವಾಗಿ, ದಪ್ಪವಾಗಿ ಬೆಳೆಸ್ಕೊತಾ ಇದ್ದಾರೆ. ರೀಸೆಂಟಾಗಿ ಇಂಡಿಯಾದಲ್ಲೂ ಕೂಡ ಇದು ತುಂಬ ಅಂದರೆ ತುಂಬ ವೈರಲ್ ಆಗಿದೆ ಅಂತ ಹೇಳ್ಬಹುದು. ತುಂಬ ಜನ ರೈಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಆಗಿದೆ, ಯೂಸಸ್ ಆಗಿದೆ ಅಂತಾನು ಹೇಳಬಹುದು. ರೈಸ್ ವಾಟರ್ ನಮಗೆ ತುಂಬ ಅಂದರೆ ತುಂಬ ಯೂಸ್ ಇದೆ ಅಂತ ಹೇಳ್ಬಹುದು. ನಮ್ಮ ಕೂದಲಿಗಾಗಲಿ, ನಮ್ಮ ಸ್ಕಿನ್ಗಾಗಲಿ, ನಮ್ಮ ಬಾಡಿಗಾಗಲಿ ರೈಸ್ ವಾಟರ್ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ಉಪಯೋಗಕ್ಕೆ ಬರುತ್ತೆ, ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂದರೆ, ಕೂದಲಲ್ಲಿ ಅಂದರೆ ಕವಲ್ ಹೊಡೆಯೋದು ಅಂತೀವಲ್ವ, ಒಂದು ಕೂದಲಲ್ಲಿ 2 ಕೂದಲಾಗೋದು, 3 ಕೂದಲಾಗೋದು, ಸ್ಪ್ಲಿಟೆಂಟ್ಸ್ ಅಂತೀವಲ್ವ. ಸಾಮಾನ್ಯವಾಗಿ ನಮಗೆ ಸ್ಪ್ಲಿಟೆಂಟ್ಸ್ ಅಂದರೆ ಅರ್ಥ ಆಗುತ್ತೆ. ಸ್ಪ್ಲಿಟೆಂಟ್ಸ್ ಆಗಿರುತ್ತಲ್ವ, ಅದನ್ನು ರಿಪೇರ್ ಮಾಡಲಿಕ್ಕೆ ಈ ರೈಸ್ ವಾಟರ್ ತುಂಬ ಅಂದರೆ ತುಂಬ ನಮಗೆ ಹೆಲ್ಪಿಗೆ ಬರುತ್ತೆ ಅಂತ ಹೇಳ್ಬಹುದು. ಕೂದಲು ತೆಳ್ಳಗಿದ್ರೆ ತುಂಬ ಅಂದರೆ ತುಂಬ ಟೆನ್ಷನ್ ಅಂತ ಹೇಳ್ಬಹುದು. ಕೂದಲು ಇಲ್ಲದೆ ಇರೋರಿಗೆ ಗೊತ್ತಿರುತ್ತೆ ಆ ಟೆನ್ಷನ್ ಯಾವ ಥರ ಇರುತ್ತೆ, ಆ ಫೀಲಿಂಗ್ ಯಾವ ಥರ ಇರುತ್ತೆ, ತುಂಬ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ಅಂತ ಹೇಳ್ಬಹುದು. ತುಂಬ ತೆಳ್ಳಗಿದ್ರೆ ಒಂಥರ ಕಂಫರ್ಟೇಬಲ್ ಆಗಿ ಆಗೋದಿಲ್ಲ ನಮಗೆ. ನಮ್ಮ ಕೂದಲು ಎಷ್ಟು ತೆಳ್ಳಗಿದೆ, ಯಾವ ರೀತಿಯಾಗಿದೆ ಅಂತ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ. ಅಂಥವ್ರಿಗೆ ಇದು ರಾಮಬಾಣ ಅಂತ ಹೇಳ್ಬಹುದು. ಈ ರೈಸ್ ವಾಟರ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲು ತೆಳ್ಳಗಿರೋದು ಕೂಡ ದಪ್ಪನಾಗಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಹುದು. ರೈಸ್ ವಾಟರ್ ಇದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಾನು ಹೇಳಬಹುದು. ಕೂದಲು ತುಂಬ ಚಿಕ್ಕದಾಗಿದೆ, ಶಾರ್ಟ್ ಆಗಿದೆ, ನೋಡೋಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನೋರ್ಗೂ ಕೂಡ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ, ನೀಳವಾಗಿ ಬೆಳೀಲಿಕ್ಕೆ ಈ ರೈಸ್ ವಾಟರ್ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಈ ರೈಸ್ ವಾಟರ್ ಹೇರ್ನ ತುಂಬ ಫಾಸ್ಟ್ ಆಗಿ ಹೇರ್ ಗ್ರೋತ್ನ ಮಾಡಲಿಕ್ಕೆ ಕೂಡ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಹೇರ್ ರೀಗ್ರೋತ್ ಆಗ್ತಾ ಇಲ್ಲ ಅನ್ನೋರ್ಗೂ ಕೂಡ ಈ ರೈಸ್ ವಾಟರ್ ಹೇರ್ನ ರೀಗ್ರೋತ್ ಮಾಡಲಿಕ್ಕೆ ಕೂಡ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ನಮ್ಮ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೀಲಿಕ್ಕೆ, ನೀಳವಾಗಿ ಬೆಳೀಲಿಕ್ಕೆ, ದಪ್ಪವಾಗಲಿಕ್ಕೆ ಈ ರೈಸ್ ವಾಟರ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಅಂತ ಹೇಳಬಹುದು. ಇಷ್ಟೊಂದೆಲ್ಲ ಯೂಸಸ್ ಇರುವ ಈ ರೈಸ್ ವಾಟರ್ನ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ತೀವಿ ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ನೋಡ್ಕೊಂಬನ್ನಿ. ಇವಾಗ ಈ ರೈಸ್ ವಾಟರ್ನ ಮತ್ತು ಪೆನೋಗ್ರಿಕ್ ರೈಸ್ ವಾಟರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಗ್ಲಾಸ್ ಜಾರ್ನ ತಗೊಳ್ಳಿ. ಅದಕ್ಕೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಲ್ವ, ಅದೇ ವಾಟರ್ನ, ಒಂದು ಗ್ಲಾಸಷ್ಟು ವಾಟರ್ನ ತಗೊಳ್ಳಿ. ಇವಾಗ 1 ಟೇಬಲ್ ಅಷ್ಟು ನೀವು ಪ್ಲೇನ್ ರೈಸ್ನ ತಗೊಳ್ಳಿ. ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಯೂಸ್ ಮಾಡ್ತಿರ್ತೀರಲ್ವ, ಅದೇ ರೈಸ್ನ ನೀವು ತಗೊಳ್ಬಹುದು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ನೀವು ರೈಸ್ನ ಆ ಪ್ಲೇನ್ ವಾಟರ್ಗೆ ಸೇರಿಸ್ಕೊಳ್ಳಿ. ಇವಾಗ ಪೆನೋಗ್ರಿಕ್ ಮೆಂತೆ ಸೀಡ್ಸ್ನು ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟೇ ತಗೋಬೇಕು. ಸೇಮ್ ಆಗಿ ರೈಸ್ ಎಷ್ಟು ತೊಗೊಂಡಿರ್ತೀರೋ ಪೆನೋಗ್ರಿಕ್ ಸೀಡ್ಸ್ನು ಅಷ್ಟೇ ತಗೊಳ್ಳಿ. ಇದನ್ನು 2 ರಿಂದ 3 ಗಂಟೆ ಅಥವಾ ಓವರ್ ನೈಟ್ ನೀವು ನೆನೆಸಿಟ್ಬಿಡಿ. ನೆನೆಸಿಟ್ಟ ಮೇಲೆ ರೆಡಿ ಆಗುತ್ತೆ ಮಿರಾಕಲ್ ಆಗಿರುವ ಹೇರ್ ಸ್ಪ್ರೇ ಅಂತ ಹೇಳ್ಬೋದು. ಇದನ್ನು ನೀವು ಸ್ಕಾಲ್ಫ್ಗೆ ಅಪ್ಲೈ ಮಾಡಿ, ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 30 ನಿಮಿಷ ಬಿಟ್ಬಿಟ್ಟು ನೀವು ಮೈಲ್ಡ್ ಆಗಿರೋ ಶಾಂಪೂಲ್ಲಿ ನೀವು ಹೇರ್ನ ವಾಶ್ ಮಾಡ್ಕೋಬಹುದು. ವಿಡಿಯೋನ ನೋಡ್ಕೊಂಬಂದಿರ್ಬಿಲ್ವಾ?
ಎಷ್ಟೊಂದು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಅಂತ ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಂತ. 1 ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನ್ನ ಕೂದಲಿಗೆ ನಾನು ರೈಸ್ ವಾಟರ್ನ ಯೂಸ್ ಮಾಡ್ತಾನೆ ಬರ್ತಾ ಇದ್ದೀನಿ. ರೈಸ್ ವಾಟರ್ ತುಂಬ ಅಂದರೆ ತುಂಬ ಕೂದಲಿಗಾಗಲಿ, ಸ್ಕಿನ್ಗಾಗಲಿ, ಹೇರ್ಗಾಗಲಿ, ನಮ್ಮ ಬಾಡಿಗಾಗಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ರೈಸ್ ವಾಟರ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಇಮ್ಯಾಜಿನೇ ಮಾಡೋಕ್ಕಾಗಿರಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಬಹುದು. ರೈಸ್ ವಾಟರ್ ಆಗಲಿ, ಮೆಂತ್ಯ ಆಗಲಿ ನಿಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮೆಂತ್ಯನೂ ಅಷ್ಟೇ ನಿಮ್ಮ ಕೂದಲನ್ನ ಚೆನ್ನಾಗಿ ಬೆಳಿಲಿಕ್ಕೆ, ಹೇರ್ ಗ್ರೋತ್ ಮಾಡಲಿಕ್ಕೆ, ಹೇರ್ ರಿಪೇರ್ ಮಾಡಲಿಕ್ಕೆ, ಮತ್ತು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದನ್ನು ತೆಗೆದು ಹಾಕಲಿಕ್ಕೆ ಈ ಮೆಂತ್ಯನೂ ಕೂಡ ಅಷ್ಟೇ ಅಂದರೆ ಅಷ್ಟೇ ಉಪಯೋಗಕ್ಕೆ ಬರುತ್ತೆ. ಮೆಂತ್ಯನ ರೈಸ್ನ ನೀವು ಓವರ್ ನೈಟ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ರಿನ್ಸ್ ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಕೂದಲು ಚೆನ್ನಾಗಿ ಉದ್ದವಾಗಿ, ದಟ್ಟವಾಗಿ, ಥಿಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಖರ್ಚಿಲ್ಲ, ಯಾವುದೇ ರೀತಿಯ ಹಣನ ಹಾಕಬೇಕಾಗಿಲ್ಲ, ಯಾವುದೇ ರೀತಿಯ ನಾವು ಕೆಮಿಕಲ್ ಪ್ರಾಡಕ್ಟ್ನ ಬಳಸ್ತೀವಿ ಅನ್ನೋ ಭಯ ಇರೋದಿಲ್ಲ. ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದು, ಮನೆಯಲ್ಲಿ ಈಸಿಯಾಗಿ ಯೂಸ್ ಮಾಡೋದು ಅಷ್ಟೇ ಇರೋದು ಇದರಲ್ಲಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯಾದ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ, ನಿಮ್ಮ ಕೂದಲನ್ನ ಯಾವುದೇ ಕಾರಣಕ್ಕೂ ಹಾಳಂತರೂ ಮಾಡೋದಿಲ್ಲ, ನಿಮ್ಮ ಕೂದಲಿಗೆ ಯಾವುದೇ ರೀತಿಯಾದ ಇದು ದುಷ್ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳ್ಬೋದು. ನಿಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ಬೋದು. ನಿಮ್ಮ ಕೂದಲು ನ್ಯಾಚುರಲ್ ಆಗಿ, ಸಾಫ್ಟ್ ಆಗಿ, ಶೈನಿಯಾಗಿ ಮಾಡಲಿಕ್ಕೂ ಕೂಡ ಈ ರೈಸ್ ವಾಟರ್ ಆಗ್ಬೋದು, ಮೆಂತ್ಯ ಆಗ್ಬೋದು, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಕೂದಲಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಿರಲಿ, ನೀವು ಈ ರೈಸ್ ವಾಟರ್, ಮೆಂತ್ಯನ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಡನ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಇರೋ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಇವು ನಿಮ್ಮ ಕೂದಲನ್ನು ಆದಷ್ಟು ಹಾಳು ಮಾಡುತ್ತೆ. ಕೂದಲು ಹಾಳಾದ ಮೇಲೆ ಪಡ್ಕೊಳ್ಳೋದಕ್ಕಾಗಲ್ಲ, ಹಾಳಾಗೋದಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೋಬೇಕು ಅಂತ ಹೇಳ್ತೀನಿ. ಕೂದಲು ಹಾಳಾದ್ಮೇಲೆ ಏನೇ ಮಾಡಿದ್ರು, ಎಷ್ಟು ದುಡ್ಡು ಹಾಕಿದ್ರು ನಿಮಗೆ ಕೂದಲು ವಾಪಸ್ ಬರೋದಿಲ್ಲ. ಕೂದಲು ಇದ್ದಾಗೇನೆ ನೀವು ಕೇರ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ಕೂದಲು ಉದುರುವ ಸಮಸ್ಯೆ ಆಗಿರ್ಬೋದು, ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಕೂದಲು ಉದ್ದ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಆಗಿರಬಹುದು, ಮತ್ತು ಕೂದಲಲ್ಲಿ ಸ್ಪಿಟೆಂಡ್ಸ್ ಆಗಿದೆ ಅಂತ ಆಗಿರುವ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ಪ್ರಾಬ್ಲಮ್ಗಳನ್ನು ಈ ರೈಸ್ ವಾಟರ್ ಮತ್ತು ಮೆಂತ್ಯ ತುಂಬ ಅಂದರೆ ತುಂಬ ಈಸಿಯಾಗಿ ತೆಗೆದು ಹಾಕುತ್ತೆ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದು, ತೋರಿಸ್ಕೊಟ್ನಲ್ಲ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ. ಇದನ್ನು ನೀವು ಡೈಲಿ ಯೂಸ್ ಮಾಡಿ ಅಂದರೆ ವಾರಕ್ಕೆ ನೀವು ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು 30 ನಿಮಿಷ ಅಥವಾ 40 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಿಮ್ಮ ಸ್ಕಾಲ್ಫ್ಗೆ ಅಪ್ಲೈ ಮಾಡಿಬಿಟ್ಟು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಮೈಲ್ಡ್ ಆಗಿರೋ ಶಾಂಪೂವನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ 1 ವರ್ಷಗಳ ಕಾಲ ನೀವು ಮಾಡ್ತಾ ಬಂದರೆ ನಿಮ್ಮ ಕೂದಲು ಸಹ ನನ್ನ ಕೂದಲು ಥರನೇ ಉದ್ದವಾಗಿ, ದಟ್ಟವಾಗಿ ಮತ್ತು ಶೈನಿಯಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುವ ಪ್ರಾಡಕ್ಟ್ಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇದು ಎಷ್ಟೊಂದು ಇಂಡಿಯನ್ಸ್ಗೆ ಇದು ಮೊದಲೆಲ್ಲ ಗೊತ್ತಿರಲಿಲ್ಲ. ಇದನ್ನು ಚೀನಾದವರು, ಜಪಾನ್ದವರು ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾ ಇದ್ರು. ಅವ್ರ ಕೂದಲು ತುಂಬ ದಪ್ಪವಾಗಿ, ಉದ್ದವಾಗಿ, ಶೈನಿ ಆಗಿರ್ತಿತ್ತು. ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳು ಈ ರೈಸ್ ವಾಟರ್ ಬಗ್ಗೆ ಇದೆ. ಮೊದಲೆಲ್ಲ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಈ ರೈಸ್ ವಾಟರ್ ಯೂಸಸ್ ಏನಪ್ಪ ಅಂದರೆ, ಯೂಟ್ಯೂಬಲ್ಲಿನೇ ಚೀನಾದವ್ರು ಹೇರ್ ವಾಶ್ ಮಾಡೋದನ್ನು ವಿಡಿಯೋ ಮಾಡಿ ಹಾಕಿದ್ರು. ಅವಾಗಿಂದ ಈ ರೈಸ್ ವಾಟರ್ ವೈರಲ್ ಆಯಿತು ಅಂತ ಹೇಳಬಹುದು. ಅವಾಗಿಂದ ಜಾಸ್ತಿಯಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂತಲೂ ಹೇಳಬಹುದು. ರೈಸ್ ವಾಟರ್ ಯೂಸಸ್ ತುಂಬ ಅಂದರೆ ತುಂಬ ಜಾಸ್ತಿನೇ ಇದೆ. ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾವುದೇ ಪ್ರಾಡಕ್ಟ್ನಾಗಲಿ ನಾವು ಯೂಸ್ ಮಾಡಲಿಕ್ಕಂದ್ರೆ ಯಾವುದೇ ರೀತಿಯ ರಿಸಲ್ಟ್ ನಮಗೆ ಸಿಗೋದಿಲ್ಲ. ಯೂಸ್ ಮಾಡಿದರೆ ಅದರ ರಿಸಲ್ಟ್ ನಮ್ಗೆ ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಹುದು. ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.